MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ದೇಶಾದ್ಯಂತ ಮಳೆರಾಯ ಹೀಗೆ ಅಬ್ಬರಿಸ್ತಾ ಇದ್ರೆ ಕರ್ನಾಟಕದಲ್ಲಂತೂ ದಿನಕ್ಕೊಂದು ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ. ಸೇತುವೆಗಳು ಮುಳುಗ್ತಾ ಇವೆ, ರಸ್ತೆಗಳು ಬಂದ್ ಆಗಿವೆ. ಮುಂಗಾರು ಮಳೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸ್ತಾ ಇದೆ. ರೈತರ ಪರಿಸ್ಥಿತಿ ಹೇಗಿದೆ, ಅವರ ಸಂಕಷ್ಟ ಹೇಗಿದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತೇವೆ. ಉಮ್ಮತ್ತೂರು ನಡಕೇರಿ ಗ್ರಾಮದಲ್ಲಿ ಒಂದು ಹಳ್ಳ ಉಕ್ಕಿ ಹರಿದು ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ವಧು ಮತ್ತು ವರನ ಮಧ್ಯೆ ವಿವಾಹ ಆಗಿತ್ತು. ಇಲ್ಲೊಂದು ತೆಪ್ಪವನ್ನು ತಂದಿದ್ದಾರೆ. ಆ ತೆಪ್ಪದಲ್ಲಿ ಜಡಿಮಳೆಯಲ್ಲಿ ತಗೊಂಡು ಹೋಗ್ತಾ ಇರೋದು ನೋಡಬಹುದು. ಕೊಡಗಿನಲ್ಲಿ ರಣಕೇಕೆ ಹಾಕ್ತಾ ಇದೆ, ಬೆಳಗಾವಿಯನ್ನ ಬೆಚ್ಚಿ ಬೀಳಿಸ್ತಾ ಇದೆ, ಹಾಸನದಲ್ಲಿ ಹುಚ್ಚೆದ್ದು ಸುರಿತಾ ಇದೆ, ಧಾರವಾಡದಲ್ಲೂ ಜನರನ್ನ ದಿಕ್ಕೆಡುವಂತೆ ಮಾಡಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಭಾರಿ ಅವಾಂತರಗಳನ್ನೇ ಸೃಷ್ಟಿಸ್ತಾ ಇದೆ. ಸೇತುವೆಗಳೇ ಕೊಚ್ಚಿ ಹೋಗ್ತಾ ಇವೆ, ಜಮೀನುಗಳು ಮುಳುಗಡೆಯಾಗ್ತಾ ಇದೆ. ಅದರಲ್ಲೂ ಕೊಡಗು ಮತ್ತು ಹಾಸನದ ಮಲೆನಾಡು ಭಾಗದಲ್ಲಿ ಜನರನ್ನ ಚಿಂತೆಗೀಡು ಮಾಡಿದೆ. ಕಳೆದ 3-4 ದಿನಗಳಿಂದ ಕೊಡಗಿನ ನಾಪೋಕ್ಲು ಭಾಗದಲ್ಲಿ ಸುರಿತಾ ಇರುವ ಮಳೆಗೆ ಚೆರಿಯ ಪಮ್ರಬು ಗ್ರಾಮದ ರಸ್ತೆ ಸಂಪರ್ಕ ಕಟ್ ಆಗಿದೆ. ಮದುವೆಯಾಗಿ ಪತಿ ಮನೆಗೆ ಬರಬೇಕಾಗಿದ್ದ ಪತ್ನಿ ಮತ್ತು ನೆಂಟರಿಗೆ ಮಳೆ ನೀರು ಅಡ್ಡಿಯಾಗಿತ್ತು. ತೆಪ್ಪವನ್ನ ತಂದು ಮದುಮಗಳು ಮತ್ತು ಕುಟುಂಬಸ್ಥರನ್ನ ಮದುಮಗನ ಮನೆಗೆ ತಲುಪಿಸುವ ಸರ್ಕಸ್ ಮಾಡಿದ್ದಾರೆ. ವಧು ಮತ್ತು ವರನ ಮಧ್ಯೆ ವಿವಾಹ ಆಗಿತ್ತು. ಯುವತಿ ರಂಜೀನಾ ಏನು ತನ್ನ ಮನೆಯಿಂದ ತನ್ನ ಗಂಡನ ಮನೆಗೆ ಇವತ್ತು ಬಸ್ಸಲ್ಲಿ ಬಂದಿದ್ದಾರೆ ನೆಂಟರಿಷ್ಟರ ಜೊತೆ. ಈ ಬ್ಲಾಕ್ ಆಗಿರೋದ್ರಿಂದ ಇವಾಗ ಇಲ್ಲೊಂದು ತೆಪ್ಪವನ್ನು ತಂದಿದ್ದಾರೆ. ಆ ತೆಪ್ಪದಲ್ಲಿ ಆ ಮದುಮಗನ ಮನೆಗೆ ತೆರಳುವಂತಹ ಈ ಸಂಬಂಧಿಕರು, ನೆಂಟರಿಷ್ಟರು, ಆ ನಂತರ ಇಲ್ಲಿ ಸಾಮಾನ್ಯ ಸರಂಜಾಮುಗಳು, ಸಾಮಗ್ರಿಗಳು ಏನಿದೆ ಅದೆಲ್ಲವನ್ನು ಕೂಡ ಈ ಜಡಿಮಳೆಯಲ್ಲಿ ತಗೊಂಡು ಹೋಗ್ತಾ ಇರೋದನ್ನು ನೋಡಬಹುದು. ಇದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ನಡಬೆಟ್ಟ ಗ್ರಾಮದ ಸೇತುವೆ. ಈ ಸೇತುವೆ ಮುಳುಗಿ 11 ಕುಟುಂಬಗಳು ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡಿವೆ. ಇನ್ನು ಸಕಲೇಶಪುರ ತಾಲೂಕಿನ ನಡಕೇರಿ ಹಳ್ಳ ಉಕ್ಕಿ ಹರಿತಾ ಇದ್ದು ಹಗ್ಗ ಹಿಡಿದುಕೊಂಡೇ ಜನ ಸಾಗಿದ್ರು. ಸಕಲೇಶಪುರ ತಾಲೂಕಿನ ಉಮ್ಮತ್ತೂರು ನಡಕೇರಿ ಗ್ರಾಮದಲ್ಲಿ ಒಂದು ಹಳ್ಳ ಉಕ್ಕಿ ಹರಿದು ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ನೋಡ್ತಾ ಇದ್ದೀವಿ, ರಸ್ತೆಯ ಮೇಲೆ ಸುಮಾರು 2 ಅಡಿ 3 ಅಡಿ ಅಷ್ಟು ನೀರು ಹರಿತಾ ಇದೆ. ಇದರಲ್ಲೇ ಜನ ಓಡಾಡಲಿಕ್ಕೆ ಬೇಕಾಗಿ ಒಂದು ಹಗ್ಗವನ್ನು ಕಟ್ಕೊಂಡಿದ್ದಾರೆ, ಬೇರೆ ಪರ್ಯಾಯ ದಾರಿ ಇಲ್ಲ. ಇನ್ನು ಹೆಗ್ಗೆದ್ದೆ ಬಳಿ ಗುಡ್ಡ ಕುಸಿತಾ ಇದ್ದು ಚರ್ಚ್ಗೂ ಆತಂಕ ಎದುರಾಗಿದೆ. ಭೂಕುಸಿತ, ಸೇತುವೆ ಮುಳುಗಡೆ, ಚಿಕ್ಕಮಗಳೂರಿನಲ್ಲಿ ಶಾಲೆಗೆ ರಜೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ನಿಲ್ತಾನೆ ಇಲ್ಲ. ಹೀಗಾಗಿ ಜಿಲ್ಲೆಯ ಮಲೆನಾಡಿನ 5 ತಾಲೂಕುಗಳಲ್ಲಿ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ಇವತ್ತು ರಜೆ ನೀಡಲಾಗಿದೆ. ಕಳಸ, ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕಿನಲ್ಲಿ ರಜೆ ನೀಡಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶಿಸಿದ್ದಾರೆ. ಇನ್ನು ಕೊಪ್ಪ ತಾಲೂಕಿನ ಹೊತ್ತಿನಗದ್ದೆ ಗ್ರಾಮದಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಚಿಕ್ಕಮಗಳೂರಿನ ಘಟ್ಟ ಪ್ರದೇಶದಲ್ಲಿ ಮಳೆಗೆ ಮೂಡಿಗೆರೆ ತಾಲೂಕಿನ ಬೈದುವಳ್ಳಿ ಹಳ್ಳ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಬೆಳಗಾವಿಯಲ್ಲಿ ಪ್ರವಾಹ, ದೇಗುಲ, ಜಮೀನು ಜಲಾವೃತ. ಬೆಳಗಾವಿ ಜಿಲ್ಲೆಯಲ್ಲಿ ಹಲವು ನದಿಗಳು ತುಂಬಿ ತುಳುಕ್ತಾ ಇವೆ. ಈವರೆಗೂ 18 ಸೇತುವೆಗಳು ಜಲಾವೃತಗೊಂಡಿವೆ. ಹಿರಣ್ಯಕೇಶಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಹೊಳಮ್ಮದೇವಿ ದೇಗುಲದ ಅಕ್ಕಪಕ್ಕದ ಕಬ್ಬು, ಭತ್ತದ ಬೆಳೆ ಮುಳುಗಿದೆ. ಕೃಷ್ಣಾ ನದಿಗೆ ಒಳಹರಿವು ಪ್ರಮಾಣ 1.25 ಲಕ್ಷ ಕ್ಯೂಸೆಕ್ ಮೀರಿದ್ದು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿ ದತ್ತ ಮಂದಿರಕ್ಕೆ ನದಿ ನೀರು ನುಗ್ಗಿದೆ. ಬೆಳಗಾವಿ ತಾಲೂಕಿನ ಎಳ್ಳೂರ ಭಾಗದಲ್ಲಿ ಬಳ್ಳಾರಿ ನಾಲಾ ನೀರು ನುಗ್ಗಿ ಗೆಣಸು, ತರಕಾರಿ ಹಾಳಾಗಿದೆ. ರೈತರ ಪರಿಸ್ಥಿತಿ ಹೇಗಿದೆ, ಅವರ ಸಂಕಷ್ಟ ಹೇಗಿದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತೇವೆ. ಗದ್ದೆಗಳಲ್ಲಿ ಏನು ಭತ್ತವನ್ನ ಬೆಳೆಯಲಾಗಿತ್ತು, ಗೆಣಸಿನ ಬೆಳೆ ಏನಿತ್ತು ಅದು ಕೂಡ ಈಗ ಕೈಗೆ ಸಿಗಲಾರದ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂತದ್ದು. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಅಳ್ನಾವರ ತಾಲೂಕಿನ ಬಾಲಗೇರಿ ಗ್ರಾಮದಲ್ಲಿ ಹಳ್ಳ ದಾಟೋದಕ್ಕೆ ಜನ ಪರದಾಡಿದ್ರು. ತುಂಬಿ ಹರಿಯುತ್ತಿವೆ ನದಿಗಳು, ಕೆಆರ್ಎಸ್ ಜಲಾಶಯ ಭರ್ತಿ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ, ಹೊಸನಗರ ಭಾಗದಲ್ಲಿ ಮಳೆಯಿಂದಾಗಿ ತುಂಗಾ ಡ್ಯಾಂನಿಂದ ಬರೋಬ್ಬರಿ 40,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಹೀಗಾಗಿ ಕೋರ್ಪಲಯ್ಯನ ಛತ್ರ ಬಹುತೇಕ ಮುಳುಗಡೆಯಾಗಿದೆ. ಶಿವಮೊಗ್ಗದ ಏನು ತುಂಗಾ ನದಿಯ ತಟದಲ್ಲಿದ್ದೇವೆ, ಈ ತುಂಗಾ ಸೇತುವೆ ಮೇಲಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂದರೆ ತುಂಗಾ ನದಿ ಏನು ಗಾಜೂರಿನ ತುಂಗಾ ಜಲಾಶಯ ಇದೆ. ಆ ಜಲಾಶಯದಿಂದ 40,000 ಅಧಿಕ ಕ್ಯೂಸೆಕ್ ನೀರನ್ನು
ಡ್ಯಾಮ್ನಿಂದ ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಇನ್ನು ಕೆಆರ್ಎಸ್ ಡ್ಯಾಮ್ ಒಳಹರಿವು ಹೆಚ್ಚಾಗಿದ್ದರಿಂದ 55,000 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ಕಾವೇರಿ ನದಿ ಪಾತ್ರದ ಬಹುತೇಕ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಕೆಆರ್ಎಸ್ ಜಲಾಶಯ ಬಹುತೇಕ ಭರ್ತಿ ಅಂತ ತಲುಪಿರುವಂಥದ್ದು. ಈ ಕಾರಣದಿಂದಾಗಿ ಕೆಆರ್ಎಸ್ ಜಲಾಶಯದಿಂದ ಭಾರಿ ಪ್ರಮಾಣದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇರುವಂಥದ್ದು. ಈಗ ನಾವು ಸದ್ಯಕ್ಕೆ ಕೆಆರ್ಎಸ್ ಜಲಾಶಯದ ಮುಂಭಾಗದಲ್ಲಿದ್ದೇವೆ. ಸದ್ಯಕ್ಕೆ 19 ಗೇಟ್ಗಳ ಮೂಲಕ 33,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಾ ಇರುವಂಥದ್ದು. ಒಟ್ನಲ್ಲಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಳೆ ಅಬ್ಬರ ಜೋರಾಗುತ್ತಲೇ ಇದೆ. ಬ್ಯೂರೋ ರಿಪೋರ್ಟ್ TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.